ಸೊ ಇದು ನನ್ನ ಮೊದಲ ಪಾಡ್ಕಾಸ್ಟ್ ಕನ್ನಡ ಭಾಷೆಯಲ್ಲಿ. ಸೊ ನಿಮಗೆ ನನ್ನ ಪಾಡ್ಕಾಸ್ಟ್ಗೆ ಸುಸ್ವಾಗತ. ಧನ್ಯವಾದಗಳು. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಸರ್ವಿಸಸ್. ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಅಂದ್ರೆ ನಾವೊಂದು ಬ್ರಿಡ್ಜ್ ತರ ಆಕ್ಟ್ ಮಾಡ್ತೀವಿ ಫಾರ್ ಇನ್ಫ್ಲುಯೆನ್ಸರ್ಸ್ ಮತ್ತೆ ಬ್ರ್ಯಾಂಡಿಗೆ. ಕಮರ್ಷಿಯಲ್ ಆಡ್ ಶೂಟ್, ಟಿವಿಸಿ ಶೂಟ್ಸ್, ಸ್ಟೋರ್ ವಿಸಿಟ್ ಕ್ಯಾಂಪೇನ್ಸ್ ಮಾಡ್ತೀವಿ, ರಿವ್ಯೂ ಸರ್ವಿಸಸ್ ಕೊಡ್ತೀವಿ. ಬೆಂಗಳೂರು ಐಟಿ ನಗರದಲ್ಲಿ ಕೆಲಸ ಮಾಡುವವರಿಗೆ ಹಿಂದಿ ಬೇಕಾ ಅಥವಾ ಕನ್ನಡ ತಿಳಿದಿರಬೇಕಾ? ಕನ್ನಡ ಕಲೀಲೇಬೇಕು. ಸೊ ಬ್ಯಾಂಗ್ಳೂರಲ್ಲಿ ಇಟ್ಕೊಂಡು ಕನ್ನಡ ಮಾತಾಡೋದು ತುಂಬಾ ಇಂಪಾರ್ಟೆಂಟ್. ನಾವು ಕನ್ನಡದವರಾಗಿ ಹಿಂದಿ ಮಾತಾಡ್ತೀವಿ, ತಮಿಳ್ ಮಾತಾಡ್ತೀವಿ, ತೆಲುಗು ಮಾತಾಡ್ತೀವಿ, ಹಾಗೆ ಕನ್ನಡ ಕಲಿಯೋದು ತುಂಬಾ ಇಂಪಾರ್ಟೆಂಟ್. MNC ಮತ್ತು ಸ್ಟಾರ್ಟ್ಅಪ್ ಡಿಫರೆನ್ಸ್ ಏನಿದೆ? MNC ಅಂದ್ರೆ ಅವ್ರದ್ದು ಪ್ರಾಸೆಸ್ ಸೆಟ್ ಆಗಿರುತ್ತೆ. ಸೊ ಆ ಪ್ರಾಸೆಸ್ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ವರ್ಕ್ ಕಲ್ಚರ್ ಎವ್ರಿಥಿಂಗ್ ಇಸ್ ಗುಡ್. ಬಟ್ ಸ್ಟಾರ್ಟ್ಅಪ್ ಅಲ್ಲಿ ಅಂತ ಬಂದಾಗ ಸೊ ಯು ಹ್ಯಾವ್ ದ ಫ್ರೀಡಮ್ ಟು ಡೂ ವಾಟ್ ಯು ವಾಂಟ್. ಸೊ ನಿಮ್ಮ ಜೀವನದ ದೊಡ್ಡ ಗುರಿ ಯಾವುದು? ಚಿಕ್ಕ ವಯಸ್ಸಿಂದಾನೆ ನಾನು ತುಂಬಾ ಕಷ್ಟ ನೋಡಿ ಇಲ್ಲಿವರೆಗೂ ರೀಚ್ ಆಗಿರೋದು. ಸೊ ಬೀಯಿಂಗ್ ಅ ಗರ್ಲ್ ಅಂಡ್ ರೀಚಿಂಗ್ ಒಂದು ಸ್ಟೇಜ್ ಅನ್ನೋದು ಇಟ್ ಇಸ್ ನಾಟ್ ದಟ್ ಈಸಿ. ಹಲೋ ಮೇಡಮ್. ಹಲೋ ಸರ್, ನಮಸ್ತೆ. ನಮಸ್ತೆ. ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೂಪರ್. ಸೊ ನಿಮ್ಗೆ ನನ್ನ ಪಾಡ್ಕಾಸ್ಟ್ಗೆ ಸುಸ್ವಾಗತ. ಧನ್ಯವಾದಗಳು. ಸೊ ಇದು ನನ್ನ ಮೊದಲ ಪಾಡ್ಕಾಸ್ಟ್ ಕನ್ನಡ ಭಾಷೆಯಲ್ಲಿ. ಸೊ ನಾನು ಕನ್ನಡದಲ್ಲಿ ಪಾಡ್ಕಾಸ್ಟ್ ಪ್ರಾರಂಭ ಮಾಡಲಿಕ್ಕೆ ಹೋಗುತ್ತಿದ್ದೀನಿ. ತುಂಬಾ ಖುಷಿ. ಸೊ ಮೊದಲ ಪ್ರಶ್ನೆ ಇದೆ. ಹಾ, ಹೇಳಿ. ಸೊ ನೀವು ನಿಮ್ಮ ವೃತ್ತಿ ಯಾವಾಗ ಮತ್ತು ಹೇಗೆ ಪ್ರಾರಂಭಿಸಿದ್ದೀರಾ? ಓಕೆ, ನಾನು 2018 ನನ್ನ ಕಾಲೇಜ್ ಮುಗಿಸಿ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗಿ ಒಂದು ಆರ್ಗನೈಸೇಷನ್ ಸೇರಿಕೊಂಡೆ. ನಾನು ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದೆ. ಸೊ ದಟ್ ವಾಸ್ ಇಂಟು ಯೂನಿಫೈಡ್ ಫೆಸಿಲಿಟಿ ಸರ್ವಿಸಸ್ ಅಂತ. ಸರಿ. ಸೊ ಅಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡ್ತಿದ್ದೆ. ಲೈಕ್ ಆನ್ ಫೀಲ್ಡ್ ಹೋಗ್ತಿದ್ದೆ, ಕ್ಲೈಂಟ್ಸ್ ನೋಡೋಕ್ಕೆ, ಮೀಟ್ ಮಾಡೋಕ್ಕೆ, ಕ್ಲೈಂಟ್ಸ್ ಆನ್ ಬೋರ್ಡ್ ಮಾಡ್ತಿದ್ದೆ. ವಾಸ್ವಿ ಹಾಸ್ಪಿಟಲ್, ಫೋರ್ಟಿಸ್ ಹಾಸ್ಪಿಟಲ್, ಸೊ ಇದೆಲ್ಲ ನನ್ನ ಕ್ಲೈಂಟ್ಸ್. ಅದಾದಮೇಲೆ OLX ಪೀಪಲ್ ಅಂತ ಒಂದು ಕಂಪನಿಗೆ ಜಾಯ್ನ್ ಆದೆ. ಸೊ ಅಲ್ಲಿನೂ ಐ ವಾಸ್ ಇಂಟು ಕಾರ್ಪೊರೇಟ್ ಸೇಲ್ಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದೆ. ಓ, ಕಾರ್ಪೊರೇಟ್ ಸೇಲ್ಸ್ ಮ್ಯಾನೇಜರ್. ಎಸ್. ಆ ಟೈಮಲ್ಲಿ ಎಷ್ಟು ಸ್ಯಾಲರಿ ವಿಡ್ರಾಲ್ ಮಾಡ್ತಿದ್ದೀರಿ? ಒಂದು 45,000 to 50,000 ವಿಡ್ರಾ ಮಾಡ್ತಿದ್ದೆ. ಗುಡ್ ಸ್ಯಾಲರಿ. ಸೊ ಅದಾದಮೇಲೆ ಅಗೇನ್ ಮತ್ತೆ ಇನ್ನೊಂದು ಕಂಪನಿ, ಅದೊಂದು MNC ಕಂಪನಿ, ಪರ್ಸಾಲ್ ಕೆಲಿ ಅಂತ. ಸೊ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೌತ್ ಇಂಡಿಯಾ ಹ್ಯಾಂಡಲ್ ಮಾಡ್ತಿದ್ದೆ. ಸೊ ಅದನ್ನು ರೆಕ್ರೂಟ್ಮೆಂಟ್ ಆ್ಯಂಡ್ ಸ್ಟಾಫಿಂಗ್. ಸೌತ್ ಇಂಡಿಯಾ ಬಿಸ್ನೆಸ್ ಡೆವಲಪ್ಮೆಂಟ್ ಹ್ಯಾಂಡಲ್ ಮಾಡ್ತಿದ್ದೆ. ನಂದೇ ಒಂದು ಟೀಮ್ ಇತ್ತು. ಸೊ ಆಪರೇಷನ್ಸ್ ಟೀಮ್. ಎಷ್ಟು ಜನ ಇದೆ? ನನಗೆ ಟೀಮ್ 10 ಮೆಂಬರ್ಸ್ ಇದ್ರು. 10 ಮೆಂಬರ್. ಹಾ. ಓ, ಗುಡ್, ಚೆನ್ನಾಗಿದೆಯಾ? ಹಾ. ಸೊ ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಸೊ MNC ವರ್ಕ್ ಲೈಫ್ ಬ್ಯಾಲೆನ್ಸ್, ವರ್ಕ್ ಫ್ರಮ್ ಹೋಮ್ ಆಪ್ಷನ್, ಲೈಕ್ ಪಾರ್ಷಲಿ ವರ್ಕ್ ಫ್ರಮ್ ಹೋಮ್ ಅಂಡ್ ಆಫೀಸ್. ಸೊ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ನೀವು ಕರೆಂಟ್ ಕಂಪನಿ ಸ್ಟಾರ್ಟ್ಅಪ್ ಇದೆ? ಕರೆಂಟ್ ಕಂಪನಿ ಕೈಂಡ್ ಆಫ್ ಅ ಸ್ಟಾರ್ಟ್ಅಪ್. ಯಾಕೆ ಚೂಸ್ ಮಾಡಿ? ದಟ್ ಈಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ನನಗೆ. ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಅನ್ನೋದು ದಟ್ ಈಸ್ ಮೈ ಇಂಟ್ರೆಸ್ಟ್ ಆ್ಯಕ್ಚುಲಿ. ನನಗೆ ತುಂಬ ಇಷ್ಟ ಪರ್ಸನಲಿ. ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಎಕ್ಸ್ಪ್ಲೇನ್ ಮಾಡಿ. ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಅಂದರೆ ಆ್ಯಸ್ ಅ ಕಂಪನಿ ಹೇಳ್ಬೇಕಂದ್ರೆ ನಾವೊಂದು ಬ್ರಿಡ್ಜ್ ಥರ ಆ್ಯಕ್ಟ್ ಮಾಡ್ತೀವಿ ಫಾರ್ ದ ಇನ್ಫ್ಲುಯೆನ್ಸರ್ಸ್ ಮತ್ತು ಬ್ರ್ಯಾಂಡಿಗೆ. ಸೊ ನಾವು ಬಂದ್ಬಿಟ್ಟು ವಿತ್ ದ ಆಪರೇಷನ್ಸ್ ಟೀಮ್, ನಮ್ಮ ಟೀಮ್ ಇರೋರ ಜೊತೆ ಎಲ್ಲ ಕ್ಲೈಂಟ್ನ ಕನೆಕ್ಟ್ ಮಾಡಿಬಿಟ್ಟು ಅವ್ರಿಗೆ ಯಾವ ಇನ್ಫ್ಲುಯೆನ್ಸಸ್ ರೆಲೆವೆಂಟ್ ಆಗಿರ್ತಾರೆ ಅಂತ ನೋಡಿಬಿಟ್ಟು ಸೊ ಅವ್ರಿಗೆ ಅವ್ರ ಬ್ರ್ಯಾಂಡ್ ಇಂಪ್ರೂವೈಸ್, ವಿಸಿಬಿಲಿಟಿ ಜಾಸ್ತಿ ಮಾಡೋಕ್ಕೆ ನಾವು ಏನು ಸರ್ವಿಸಸ್ ಕೊಡ್ಬೋದು ಅದೆಲ್ಲ ಒಂದು ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಕಂಪನಿ ಮಾಡುತ್ತೆ. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಸರ್ವಿಸಸ್. ಓಕೆ, ನಮ್ಮ ಕಂಪನಿಯಲ್ಲಿ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಸರ್ವಿಸಸ್ ಯಾವ್ದು ಇದೆ ಅಂದರೆ UGC ಕಂಟೆಂಟ್ ಇದೆ. UGC ಅಂದರೆ ಯೂಸರ್ ಜನರೇಟೆಡ್ ಕಂಟೆಂಟ್. ಒಂದು ಆ್ಯಡ್ ಶೂಟ್ ಥರ ಮಾಡ್ತೀವಿ. ಆ್ಯಡ್ ಶೂಟ್ ಮಾಡ್ತೀರಾ? ಸೊ ಕಮರ್ಷಿಯಲ್ ಆ್ಯಡ್ ಶೂಟ್, TVC ಶೂಟ್ಸ್, ಸೊ ಇದೆಲ್ಲ UGC ಪ್ರಾಸೆಸಲ್ಲಿ ಬರುತ್ತೆ. ಅದಾದಮೇಲೆ ಇನ್ಫ್ಲುಯೆನ್ಸರ್ ಜೊತೆ ಮಾಡ್ತೀವಿ. ಸ್ಟೋರ್ ವಿಸಿಟ್ ಕ್ಯಾಂಪೇನ್ಸ್ ಮಾಡ್ತೀವಿ, ರಿವ್ಯೂ ಸರ್ವಿಸಸ್ ಕೊಡ್ತೀವಿ. ಸೊ ಡಿಜಿಟಲ್ ಮಾರ್ಕೆಟಿಂಗ್, ದಟ್ ಇಸ್ ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್. ಸೊ ನಿಮ್ಮ ಬ್ರ್ಯಾಂಡಿಗೆ ಏನೇನು ರಿಕ್ವೈರ್ಮೆಂಟ್ ಇದೆ ಸೊ ಅದೆಲ್ಲನೂ ಒಂದೇ ರೂಫ್ ಕೆಳಗಡೆ ಸಿಗುತ್ತೆ. ಒಂದೇ ರೂಫ್. ಎಸ್. MNC ಮತ್ತು ಸ್ಟಾರ್ಟ್ಅಪ್ ಡಿಫರೆನ್ಸ್ ಏನಿದೆ? ಓಕೆ, ಸೊ MNC ಅಂದರೆ ಅವ್ರದ್ದು ಪ್ರಾಸೆಸ್ ಸೆಟ್ ಆಗಿರುತ್ತೆ. ಸೊ ಆ ಪ್ರಾಸೆಸ್ ಫಾಲೋ ಮಾಡ್ಕೊಂಡು ಹೋಗಬೇಕು. ವರ್ಕ್ ಕಲ್ಚರ್ ಎವ್ರಿಥಿಂಗ್ ಇಸ್ ಗುಡ್. ಸೊ ಅದು ಒಂಥರ ಎಕ್ಸ್ಪೀರಿಯನ್ಸ್. ಬಟ್ ಸ್ಟಾರ್ಟಪ್ ಅಲ್ಲಿ ಅಂತ ಬಂದಾಗ ಸೊ ಅದು ನಮ್ಮ ಲೈಕ್ ಇಟ್ ಈಸ್ ಲೈಕ್ ಯೋರ್ ಓನ್ ಇಂಟ್ರೆಸ್ಟ್. ನೀವೇ ಒಂದು ಓನರ್ಶಿಪ್ ತೊಗೊಂಡು ಯು ಕ್ಯಾನ್ ಇಂಪ್ಲಿಮೆಂಟ್ ನ್ಯೂ ಥಿಂಗ್ಸ್. ನಿಮಗೆ ಐಡಿಯಾಸ್ ಬಂದರೆ ಅದನ್ನ ಪುಟಪ್ ಮಾಡ್ಬೋದು. ಸೊ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಬಿಡೋದು ಡಿಪೆಂಡಿಂಗ್ ಆನ್ ನಿಮ್ಮ ಸ್ಟ್ರಾಟಜೀಸ್ ಏನಿದೆ, ನಿಮ್ಮ ಐಡಿಯಾಸ್ ಏನಿದೆ ಅದನ್ನ ನಿಮ್ಮ ಸುಪೀರಿಯರ್ಸ್ಗೆ ಹೇಳಿದಾಗ ಅವ್ರು ಓಕೆ ಮಾಡಿದ್ರೆ ದಿಲ್ ಇಂಪ್ಲಿಮೆಂಟೆಡ್. ಸೊ ಅದೇನಾಗುತ್ತೆ, ನಮಗೊಂದು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡುತ್ತೆ. ಸೊ ಯು ಹ್ಯಾವ್ ದ ಫ್ರೀಡಮ್ ಟು ಡೂ
ವಾಟ್ ಯು ವಾಂಟ್. ನೆಕ್ಸ್ಟ್ ಕ್ವಶನ್. ಹಾ, ಹೇಳಿ. ಸೊ ನಿಮ್ಮ ಜೀವನದ ದೊಡ್ಡ ಗುರಿ ಯಾವುದು? ಓಕೆ, ನನ್ನ ಜೀವನದ ದೊಡ್ಡ ಗುರಿ ಅಂದ್ರೆ ನನಗೆ ನಂದೇ ಒಂದು ರೆಸಾರ್ಟ್ ಮಾಡಬೇಕು. ರಿಸಾರ್ಟ್ ಮಾಡಬೇಕು. ಎಸ್, ನಾನು ಬೇಸಿಕಲಿ ಕೂರ್ಗಿಂದ. ಮಲ್ಟಿ ಕ್ಯೂಸಿನ್ ರಿಸಾರ್ಟ್. ಯಾ, ಅಂದರೆ ನಾನು ಜನರಲಿ ಕೂರ್ಗಿಂದ, ಐ ಆಮ್ ಬೇಸ್ಡ್ ಔಟ್ ಆಫ್ ಕೂರ್ಗ್. ಸೊ ಕೂರ್ಗಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ರೆಸಾರ್ಟ್ಸ್ ಇದೆ, ಹೋಮ್ ಸ್ಟೇಸ್ ಇದೆ, ಎಲ್ಲ ಇದೆ. ಸೊ ನಂದು ಒಂದು ಪ್ಲಾನ್, ರೆಸಾರ್ಟ್ ವಿತ್ ಎನ್ MRP. ನೀವು ಎಷ್ಟು ಅಮೌಂಟ್ ಸೇವಿಂಗ್ ಮಾಡಬೇಕು? ಓಕೆ, ಸೊ ರೆಸಾರ್ಟ್ ಸ್ಟಾರ್ಟ್ ಮಾಡೋಕ್ಕೆ ಅಟ್ಲೀಸ್ಟ್ ಒಂದು 3 to 5 CR ಬೇಕೇ ಬೇಕು. 3 to 5 CR ಬೇಕು, ಅದು ಕಮ್ಮಿ, ಬಟ್ ಜಸ್ಟ್ ಸ್ಟಾರ್ಟ್ ಮಾಡ್ಲಿಕ್ಕೆ ಅಷ್ಟು ಬೇಕೇ ಬೇಕು. ಓಕೆ, ನಿಮ್ಮ ಪ್ರೇರಣೆ ಯಾರು? ನನ್ನ ತಾಯಿ. ಯಾಕೆ? ಸೊ ಯಾಕೆ ಅಂದ್ರೆ ನನ್ನ ಮನೆಯಲ್ಲಿ ನಮ್ಮ ಮಮ್ಮಿನೇ ಹೋಮ್ ಮಿನಿಸ್ಟರ್. ಸೊ ನಮ್ಮ ಮಮ್ಮಿನೇ ಎಲ್ಲ ಲೈಕ್ ಕಂಪ್ಲೀಟ್ ಎಂಡ್ ಟು ಎಂಡ್ ಮ್ಯಾನೇಜ್ ಮಾಡೋದು ಅವರೇನೆ. ಸೊ ಚಿಕ್ಕ ವಯಸ್ಸಿಂದ ಅವ್ರ ಜೊತೆನೇ ಇದ್ದಿದ್ದಕ್ಕೆ ಐ ಹ್ಯಾವ್ ಗಾಟ್ ಅನ್ ಇನ್ಸ್ಪಿರೇಷನ್ ಫ್ರಮ್ ಹರ್ ಇಟ್ ಸೆಲ್ಫ್. ಸೊ ಹಾಗೆ ಅವ್ರನ್ನ ನೋಡ್ಕೊಂಡು ನಾನು ಅವ್ರ ಥರನೇ ಆಗಿದ್ದೀನಿ. ಸೊ ಐ ಜಸ್ಟ್ ಶಿ ಈಸ್ ಅನ್ ಇನ್ಸ್ಪಿರೇಷನ್ ಅಷ್ಟೇ. ಓಕೆ, ನಿಮ್ಮ ಯಶಸ್ಸಿನ ರಹಸ್ಯ ಏನು? ಮೇ ಬಿ ನನ್ನಲ್ಲಿರೋ ಕಾನ್ಫಿಡೆನ್ಸ್, ನಾನು ಇನ್ನೂ ಮಾಡ್ಬೋದು ಅನ್ನೋದು. ಆ್ಯಂಡ್ ಯಾವುದೇ ಟಾಸ್ಕ್ ಕೊಟ್ರು, ಚಾಲೆಂಜಸ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ಎಕ್ಸೆಪ್ಟ್ ಮಾಡ್ಕೊತೀನಿ ಚಾಲೆಂಜಸ್ಸು. ನಂಗೆ ಚಾಲೆಂಜ್ ಮಾಡಿದ್ರೆ ನಾನು ಮೇಕ್ ಶೋ ಮಾಡ್ತೀನಿ, ನಾನು ಅದನ್ನು ಕಂಪ್ಲೀಟ್ ಮಾಡ್ತೀನಿ ಅಂತ, ನೋ ಮ್ಯಾಟರ್ ವಾಟ್. ಸೊ ದ್ಯಾಟ್ ಈಸ್ ದ ಸೀಕ್ರೆಟ್ ಆಫ್ ಮೈ ಸಕ್ಸಸ್, ಅವ್ರ ನನ್ನ ಯಶಸ್ಸಿನ ಸೀಕ್ರೆಟ್ಸ್. ಸೂಪರ್ ಇದೆ. ಥ್ಯಾಂಕ್ ಯು. ಸೊ ಸುಷ್ಮಿತಾ, ನೀವು ಸೇಲ್ಸ್ ಅಲ್ಲಿ ಇದ್ದೀರಾ. ಒಂದು ಕ್ವಶನ್ ಇದೆ. ಕೇಳಿ. ಗ್ರಾಹಕರನ್ನು ಒಪ್ಪಿಸಲು ನೀವು ಯಾವ ವಿನೋದಕಾರಿ ತಂತ್ರ ಬಳಸಿದ್ದೀರಾ? ಓಕೆ, ಸೊ ಅದರಲ್ಲಿ ಹೇಳಬೇಕಂದ್ರೆ ನನ್ನ ಒಂದು ರಿಲೇಷನ್ಶಿಪ್ ಬಿಲ್ಡ್ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ಕ್ಲೈಂಟ್ಸ್ನ ಒಂದು ಕ್ಲೈಂಟ್ ಥರ ಟ್ರೀಟ್ ಮಾಡಬಾರ್ದು. ಸೊ ಅವ್ರಿಗೆ ಆ ಕಂಫರ್ಟಬಿಲಿಟಿ ಇರಬೇಕು ಮಾತಾಡಬೇಕಂದ್ರೆ. ಒಂದು ಯುನೋ ಕಸ್ಟಮರ್ ರಿಲೇಷನ್ಶಿಪ್ ಬಿಲ್ಡ್ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ಅವರು ಕಂಫರ್ಟಬಲ್ ಆಗ್ತಾರೆ ನಮ್ಮ ಹತ್ರ ಮಾತಾಡೋಕ್ಕೆ. ಸೊ ಅದಾದಾಗ ಆಟೋಮ್ಯಾಟಿಕ್ ಆಗಿ ಅವರು ಏನಾದರೂ ರಿಕ್ವೈರ್ಮೆಂಟ್ ಇದ್ದಾಗ ಡೈರೆಕ್ಟಾಗಿ ಅಪ್ರೋಚ್ ಮಾಡ್ತಾರೆ. ಜಸ್ಟ್ ಹಾಯ್ ಬಾಯ್, ಹೌ ಯು ಡೂಯಿಂಗ್. ಸೊ ಕ್ಯಾಶುವಲ್ ಕಾನ್ವರ್ಸೇಷನ್ ಮಾಡಿದಾಗ ದಟ್ ವಿಲ್ ಬಿಲ್ಡ್ ಎ ಟ್ರಸ್ಟ್ ಫಾರ್ ದೆಮ್ ಅಲ್ವಾ. ಸೊ ಆ ಥರ ನನ್ನ ಸ್ಟ್ರಾಟಜಿ ಏನಂದರೆ, ನಾನು ಯಾವಾಗಲೂ ಅವ್ರಿಗೆ ಎಂಗೇಜ್ಡ್ ಆಗಿರ್ತೀನಿ. ಸೊ ಯಾವಾಗಲೂ ಎಂಗೇಜಿಂಗ್ ಆಗಿರುತ್ತೆ. ನಮ್ಮ ಕಾನ್ವರ್ಸೇಷನ್ ಮೀಟಿಂಗ್ಸ್ ತೊಗೊಳ್ಬೇಕಾದ್ರೂ ಅಷ್ಟೇ, ಯಾವಾಗ್ಲೂ ಎಂಗೇಜಿಂಗ್. ಸೊ ಕ್ಯಾಶುವಲ್ ಟಾಕ್. ಸೊ ಅದೆಲ್ಲ ಮಾಡಿದಾಗ ದಟ್ ವಿಲ್ ಬಿಲ್ಡ್ ಅ ಟ್ರಸ್ಟ್ ಅಲ್ವಾ. ಸೊ ದಟ್ ಈಸ್ ದ ಸೀಕ್ರೆಟ್ ನಂದು ಅಂತ ಹೇಳ್ಬೋದು. ಸೊ ಸುಷ್ಮಿತಾ, ಒಂದು ಇಂಪಾರ್ಟೆಂಟ್ ಕ್ವಶನ್. ಬೆಂಗಳೂರು IT ನಗರದಲ್ಲಿ ಕೆಲಸ ಮಾಡುವವರಿಗೆ ಹಿಂದಿ ಬೇಕಾ ಅಥವಾ ಕನ್ನಡ ತಿಳಿದಿರಬೇಕಾ? ಎರಡು ಇಂಪಾರ್ಟೆಂಟ್. ಎರಡು ಇಂಪಾರ್ಟೆಂಟ್. ಹೌದು, ಕನ್ನಡ ಕಲೀಲೇಬೇಕು. ಯಾಕಂದರೆ ಇಂಡಿಯಾದಲ್ಲಿ ಎಲ್ಲೆಲ್ಲಿಂದನೂ ಬರ್ತಾರೆ ಬ್ಯಾಂಗ್ಳೂರ್ಗೆ. ಸೊ ಬ್ಯಾಂಗ್ಳೂರಲ್ಲಿ ಇದ್ಕೊಂಡು ಕನ್ನಡ ಮಾತಾಡೋದು ತುಂಬ ಇಂಪಾರ್ಟೆಂಟ್. ಸೊ ನಾವು ಹೇಗೆ ಲೈಕ್ ನಾವು ಕನ್ನಡದವ್ರಾಗಿ ಎಲ್ಲ ಭಾಷೆ ಕಲ್ತ್ಕೊಂಡು ನಾವು ಹಿಂದಿ ಮಾತಾಡ್ತೀವಿ, ತಮಿಳ್ ಮಾತಾಡ್ತೀವಿ, ತೆಲುಗು ಮಾತಾಡ್ತೀವಿ. ಹಾಗೆ ಬೇರೆ ಜಾಗದಿಂದ ಬರೋರ್ಗು ಕನ್ನಡ ಕಲಿಯೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಅದು ಅವ್ರಿಗೆ ಕರಿಯರ್ಗೂ ಹೆಲ್ಪ್ಫುಲ್ ಆಗುತ್ತೆ, ಮತ್ತು ಬೇರೆ ಕಮ್ಯುನಿಕೇಷನ್ ಮಾಡೋಕ್ಕೂ ಹೆಲ್ಪ್ಫುಲ್ ಆಗುತ್ತೆ. ಯಾವಾಗಲೂ ಡಿಪೆಂಡ್ ಆಗಿರೋಕ್ಕಾಗಲ್ಲ ಬೇರೆಯವ್ರಿಗೂ ಹಿಂದಿ ಗೊತ್ತಿರುತ್ತೆ ಇಲ್ಲ ಇಂಗ್ಲೀಷ್ ಗೊತ್ತಿರುತ್ತೆ ಅಂತ. ಸೊ ಬ್ಯಾಂಗ್ಳೂರಲ್ಲಿ ಇರೋರಿಗೆ ಕನ್ನಡ ಈಸ್ ಅ ಮ್ಯಾಂಡೇಟರಿ ಲ್ಯಾಂಗ್ವೇಜ್. ಓ ಸೂಪರ್. ಸೊ ನಿಮ್ಮ ಪ್ರಿಯ ಪುಸ್ತಕ ಅಥವಾ ಉಲ್ಲೇಖ ಯಾವುದು? ನನ್ನ ಪುಸ್ತಕ ಓದೋದು ಸ್ವಲ್ಪ ಕಡಿಮೆ. ಸೊ ನಾನು ಓದಲ್ಲ ಜಾಸ್ತಿ, ಅದಕ್ಕೆ ನನಗೆ ಯಾವ ಪುಸ್ತಕನೂ ಇಲ್ಲ. ಸೊ ಆಸಕ್ತಿಯುಕ್ತ ಹುಡುಗಿಗೋಸ್ಕರ ನಿಮ್ಮ ಸಲಹೆ ಏನು? ಓಕೆ, ಸೊ ನಿಮ್ಮ ಕ್ವೆಶನ್ಗೆ ಆನ್ಸರ್ ಮಾಡಬೇಕಂದ್ರೆ, ಸೊ ಚಿಕ್ಕ ವಯಸ್ಸಿಂದನೇ ನಾನು ತುಂಬ ಕಷ್ಟ ನೋಡಿ, ತುಂಬ ಚಾಲೆಂಜಸ್ ಫೇಸ್ ಮಾಡಿ ಇಲ್ಲಿವರೆಗೂ ರೀಚ್ ಆಗಿರೋದು. ಸೊ ಫ್ಯಾಮಿಲಿ, ಸಿಸ್ಟರ್ಸ್, ಫ್ರೆಂಡ್ಸ್, ಕಲೀಗ್ಸ್, ಸೊ ಎಲ್ಲೇ ಇದ್ರೂ ಚಾಲೆಂಜಸ್ ಇದ್ದೇ ಇರುತ್ತೆ. ಸೊ ಬೀಯಿಂಗ್ ಅ ಗರ್ಲ್ ಆ್ಯಂಡ್ ರೀಚಿಂಗ್ ಒಂದು ಸ್ಟೇಜ್ ಅನ್ನೋದು ಇಟ್ ಈಸ್ ನಾಟ್ ದ್ಯಾಟ್ ಈಸಿ. ಸೊ ಎಷ್ಟೊಂದು ಜನ ಆಂಟರ್ಪ್ರಿನರ್ಸ್ ಇದ್ದಾರೆ, ಏನೋ ಮಾಡಬೇಕು ಅಂತ ಇರುತ್ತೆ, ಅವ್ರಿಗೂ ಒಂದು ಏಮ್ ಇರುತ್ತೆ, ಗೋಲ್ ಇರುತ್ತೆ, ಬಟ್ ಪ್ರಾಪರ್ ಸಪೋರ್ಟ್ ಇರಲ್ಲ. ಬಟ್ ನನ್ನ ಅಡ್ವೈಸ್ ಎಲ್ಲರಿಗೂ ಏನಂದರೆ, ಬಟ್ ಜಸ್ಟ್ ಬಿ ಕಾನ್ಫಿಡೆಂಟ್. ನೀವು ಏನೇ ಮಾಡೋದಿದ್ರು ಕಾನ್ಫಿಡೆನ್ಸಿಂದ ಮಾಡಿ, ಚಾಲೆಂಜಸ್ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ನೀವು ಎಷ್ಟು ಫೇಲಿಯರ್ಸ್ ನೋಡ್ತೀರಾ, ನೀವು ಅಷ್ಟೇ ಮೇಲೆ ರೀಚ್ ಆಗ್ತೀರಾ. ಸೊ ನೀವು ಫ್ಯಾಮಿಲಿ ಸಪೋರ್ಟ್ ಮಾಡಿದ್ದೀರಾ? ನಾನು ನನ್ನ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿದ್ದೀನಿ. ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗಿಂದ, ಸೊ ಫಿನಾನ್ಷಿಯಲಿ ಇರ್ಬೋದು, ಮೆಂಟಲಿ ಇರ್ಬೋದು, ನಾನು ಯಾವಾಗಲೂ ನನ್ನ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿದ್ದೀನಿ. ನನಗಿಬ್ಬರು ಅಕ್ಕ. ಸೊ ನಾನು ನನ್ನ ಮನೇಲಿ ಚಿಕ್ಕವಳು. ಬಟ್ ಎಲ್ಲ ಥರನೂ ನನ್ನ ಫ್ಯಾಮಿಲಿಗೆ, ನನ್ನ ತಾಯಿಗೆ, ತಂದೆಗೆ
ನಾನು ಕಂಪ್ಲೀಟಾಗಿ ಸಪೋರ್ಟ್ ಮಾಡಿದ್ದೀನಿ. ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು? ಓಕೆ, ನನ್ನ ಬೆಸ್ಟ್ ಫ್ರೆಂಡ್ ನನ್ನ ಪೆಟ್ ಜೂನೋ ಅಂತ, ನಾಯಿ ಮರಿ. ಸೊ ನನಗೆ ಏನೇ ನನ್ನ ಖುಷಿ ಆದ್ರೂ ಇಲ್ಲ ನನ್ನ ಬೇಜಾರಾಗಿದ್ರು ನಾನು ಹೋಗೋದು ಅವಳ ಹತ್ರನೇ. ಸೊ ಅವಳು ಯಾವಾಗಲೂ ನನ್ನ ಬೆಸ್ಟ್ ಫ್ರೆಂಡ್. ಸೊ ನಿಮ್ಮ ಫೇವ್ರೆಟ್ ಸ್ಪೋರ್ಟ್ ಯಾವುದು? ಓಕೆ, ನನ್ನ ಫೇವ್ರೆಟ್ ಸ್ಪೋರ್ಟ್ಸ್ ಅಂದರೆ ಬಾಸ್ಕೆಟ್ಬಾಲ್. ನಾನೊಬ್ಳು ಅಥ್ಲೀಟ್. ಸೊ ನನ್ನ ಕಾಲೇಜ್ ದಟ್ ಈಸ್ ಜ್ಯೋತಿನಿವಾಸ್ ಆಗಿರ್ಬೋದು, ಇಲ್ಲ ನ್ಯೂ ಹೊರೈಸನ್ ಆಗಿರ್ಬೋದು, ಆರ್ ನಾನು ಓದಿರೋ ಕಾಲೇಜಲ್ಲಿ ನಾನೊಬ್ಳು ಬೆಸ್ಟ್ ಔಟ್ ಗೋಯಿಂಗ್ ಸ್ಪೋರ್ಟ್ಸ್ ವುಮೆನ್, ಇಂಡಿವಿಜುವಲ್ ಚಾಂಪಿಯನ್ಶಿಪ್. ಸೊ ಸ್ಪೋರ್ಟ್ಸಲ್ಲಿ ನನಗೆ ತುಂಬ ಇಂಟ್ರೆಸ್ಟ್. ನಾನು ಒಂದು 9 ಗೇಮ್ಸ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ರೆಪ್ರೆಸೆಂಟ್ ಮಾಡಿದ್ದೀನಿ. ಸೊ ಬ್ಯಾಂಗ್ಳೂರ್ ಯೂನಿವರ್ಸಿಟಿ 50th ಇಯರ್ ಇರಬೇಕಂದ್ರೆ ನನ್ನ ಕ್ಯಾಪ್ಟನ್ಸಿಯಲ್ಲಿ ನಾವು ಇದು ಫಸ್ಟ್ ಪ್ಲೇಸ್ ತೊಗೊಂಡಿದ್ವಿ. ಸೊ ನಿಮ್ಮ ಮನೆಯಲ್ಲಿ ಎಷ್ಟು ಮೆಡಲ್ ಇದೆ? ಎಷ್ಟು ಮೆಡಲ್ ಅಂದರೆ ಕೌಂಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಸ್ಕೂಲ್, ಕಾಲೇಜ್, ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಷನ್ಸ್ ಎಲ್ಲ ಸೇರಿದ್ರೆ ಒಂದು ಕವರಲ್ಲಿ ಇಷ್ಟಿದೆ. ಸೊ ನನ್ನ ಮನೆಯಲ್ಲಿ ಒಂದು ವಾಲ್ ಆಫ್ ಫ್ರೇಮ್ Wall of ಮಾಡ್ಕೊಂಡಿದ್ದೀನಿ. Fame? ಎಸ್, ಸೂಪರ್ ಮೇಡಮ್. ಥ್ಯಾಂಕ್ ಯು. ಪಾಡ್ಕಾಸ್ಟ್ ಅಲ್ಲಿ ಲಾಸ್ಟ್ ಕ್ವಶನ್ ಇದೆ. ಓಕೆ, ಭವಿಷ್ಯದಲ್ಲಿ ನಿಮ್ಮ ಯೋಜನೆ ಏನು? ನನ್ನ ಯೋಜನೆ ಕೇಳಿದ್ರೆ ನಾನು ಆಗಲೇ ಹೇಳ್ದಂಗೆ ಸಕ್ಸಸ್ಫುಲ್ ಆಗಬೇಕು. ಅದಾದಮೇಲೆ ನನ್ನದೇ ಒಂದು ರೆಸಾರ್ಟ್ ಓಪನ್ ಮಾಡಬೇಕು. ನನ್ನ ಪಿಯರ್ ಕಲೀಗ್ಸ್ ಎಲ್ಲರನ್ನೂ ಇನ್ವೈಟ್ ಮಾಡಬೇಕು. ಬೇರೆ ಲೆವೆಲಲ್ಲಿ ಇರಬೇಕು ಅಂತ ನನ್ನ ಒಂದು ಆಸೆ. ಸುಷ್ಮಿತಾ ಅವರೇ, ನಿಮ್ಮ ಹತ್ರ ಮಾತಾಡಿ ತುಂಬಾ ಸಂತೋಷ ಆಯಿತು. ಧನ್ಯವಾದ. ನಿಮ್ಮ ಹತ್ರನೂ ಮಾತಾಡಿ ತುಂಬ ಸಂತೋಷ ಆಯಿತು. ಧನ್ಯವಾದಗಳು.